ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮರಿಬೇಡಿ. ಬಹಳ ಪ್ರಮುಖವಾದಂಥ ವಿಡಿಯೋಗಳು ಮಾಡ್ತಾ ಇರ್ತಾನೆ. ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಇಂಪಾರ್ಟೆಂಟ್ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಬಹಳ ಪ್ರಮುಖವಾದಂಥ ವಿಡಿಯೋ. ಆದ್ದರಿಂದ ಗ್ರಹ ಸ್ಥಿತಿಗಳು ಡಿಸೆಂಬರ್ ತಿಂಗಳಿಂದು ಗುರುಗ್ರಹ ವೃಷಭ ರಾಶಿಯಲ್ಲಿ, ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಿತಿ, ಕೇತುಗ್ರಹ ಕನ್ಯಾ ರಾಶಿಯಲ್ಲಿ, ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲಿ, ಶುಕ್ರಗ್ರಹ ಕುಂಭ ರಾಶಿಯಲ್ಲಿ, ಶುಕ್ರಗ್ರಹ ಮಕರ ರಾಶಿಯಲ್ಲಿ, ಶನೇಶ್ವರ ಗ್ರಹ ಕುಂಭ ರಾಶಿಯಲ್ಲಿ, ರಾಹುಗ್ರಹ ಮೀನ ರಾಶಿಯಲ್ಲಿ, ರವಿಗ್ರಹ 15 ದಿವಸ ಡಿಸೆಂಬರ್ ಮೊದಲ 15 ದಿವಸ ವೃಶ್ಚಿಕ ರಾಶಿಯಲ್ಲಿ, ಕಡೆಗೆ 15 ದಿವಸ ಧನುರಾಶಿಯಲ್ಲಿ. ಸೊ ಇದು ಪ್ರಧಾನವಾಗಿರ್ತಕ್ಕಂಥ ಗ್ರಹ ಸ್ಥಿತಿಗಳು. ಹೀಗಿರುವಾಗ ಯಾವ ರೀತಿಯಲ್ಲಿರಲಿದೆ ಮಾಸ ಭವಿಷ್ಯ, ಉದ್ಯೋಗ ಏನಾಗ್ಬಿಡುತ್ತೆ ಅಂತ ಎಲ್ಲರಿಗೂ ಟೆನ್ಷನ್, ಕೆಲಸ ಟೆನ್ಷನ್ ಅಂತ ಇಲ್ಲ. ಖಂಡಿತವಾಗಿ ಉದ್ಯೋಗದ ವಿಚಾರ ಅನುಕೂಲಕರವಾಗಿದೆ. ನಾನು ಹೇಳ್ತೇನೆ, ನಿರುದ್ಯೋಗಿ ವೃಶ್ಚಿಕ ರಾಶಿಯವರಾಗಿದ್ದರೆ ಡಿಸೆಂಬರ್ ತಿಂಗಳ ಮೊದಲ 15 ದಿವಸದ ಒಳಗೆ ನಿಮಗೆ ಜಾಬ್ ಆಗ್ಬಿಡ್ಬೇಕು ನಿಮಗೆ, ನನ್ನ ಪ್ರಕಾರ. ಆಯಿತಾ? 100% ತುಂಬ ಚೆನ್ನಾಗಿದೆ ಚಾನ್ಸಸ್. ಒಳ್ಳೆ ಜಾಬೇ ಆಗ್ಬೇಕು ನಿಮಗೆ. ಆಯಿತಾ? ಇನ್ನು ಆಲ್ರೆಡಿ ಜಾಬಲ್ಲಿದ್ದೀವಿ, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಈ ಥರದ್ದೇನಾದ್ರು ಇದ್ದರೆ ನೆಕ್ಸ್ಟ್ 15 ದಿವಸದಲ್ಲಿ ಟ್ರೈ ಮಾಡಿ. ಡಿಸೆಂಬರ್ 15ರ ನಂತರ ಟ್ರೈ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಇದೇ ಬಹಳ ಪ್ರಮುಖವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ. ಆಯ್ತಲ್ವಾ? ಸೊ ನಿಮ್ಮ ಪ್ರಾಮುಖ್ಯತೆ, ನಿಮ್ಮ ಪ್ರಾಧಾನ್ಯತೆ ಏನು ಸಮಸ್ಯೆ ಆಗಲ್ಲ. ಆರಾಮಾಗಿ ಡಿಸೆಂಬರ್ ತಿಂಗಳಲ್ಲಿ ಜಾಬ್ ಮಾಡ್ಕೊಂಡು ಹೋಗೋದು ವೃಶ್ಚಿಕ ರಾಶಿಯವರು. ಅಂದರೆ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ದೋಷಗಳಿದ್ದರೆ ಗೊತ್ತಿಲ್ಲ, ಅದಕ್ಕೆ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಆರೋಗ್ಯ ಯಾವ ರೀತಿಯಲ್ಲಿದೆ, ಇಲ್ಲೇ ಸಮಸ್ಯೆ ಇರ್ತಕ್ಕಂಥದ್ದು. ರಾಶ್ಯಾಧಿಪತಿ ಆಗಿರತಕ್ಕಂಥ ಕುಜಗ್ರಹ ನೀಚ ಸ್ಥಿತಿಯಲ್ಲಿದ್ದಾಗ ಆರೋಗ್ಯ ಸರಿಯಿರ್ಲಿಕ್ಕೆ ಹೇಗೆ ಸಾಧ್ಯ? ಇನ್ನು ಒಂದೇ ಒಂದು ಪಾಸಿಟಿವ್ ಏನಪ್ಪ ಅಂದರೆ, ನಿಮಗೆ ಅಷ್ಟಮಾಧಿಪತಿಯಾದ ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಬುಧಗ್ರಹ. ಸೊ ಮೊದಲ ಒಂದು 15 ದಿವಸ ಸ್ವಲ್ಪ ಮೆಂಟಲ್ ಪ್ರೆಷರ್ ಅನಿಸಿದ್ರು ಸಹ ಒಂದು ಸಾರ್ಟ್ ಆಫ್ ರಿಲೀಫ್ ನಿಮಗೆ ಡಿಸೆಂಬರ್ ತಿಂಗಳ 15ನೇ ತಾರೀಕು ನಂತರ ಒಂದು 2 ವಾರ ಸ್ವಲ್ಪ 30-40% ರಿಲೀಫ್ ಸಿಗುತ್ತೆ. ಒತ್ತಡದಿಂದ ಹೊರಗೆ ಬರ್ತೀರ, ಬಟ್ ಪೂರ್ಣ ಆರೋಗ್ಯ ಬಾಧೆಯಿಂದೆಲ್ಲ ಹೊರಗೆ ಬರಲ್ಲ. ಅದರಲ್ಲೂ ಈ ಸ್ತ್ರೀಯರಿಗೆ ಲೇಡೀಸ್ ಪ್ರಾಬ್ಲಮ್ಮು, ಪೀರಿಯಡ್ಸ್ ಪ್ರಾಬ್ಲಮ್ಮು, ಈ ಥರ ತುಂಬ ಸಮಸ್ಯೆ ಜಾಸ್ತಿನೇ ಕಂಡು ಬರ್ತಾ ಇದೆ. BP, ಲೋ BP, ಹೈ BP ಎಲ್ಲರಿಗೂ, ಪುರುಷರು ಸ್ತ್ರೀಯರೆಲ್ಲರಿಗೂ ಸಹ ರಕ್ತ ಸಂಬಂಧಿತವಾದಂತಹ ಕಾಯಿಲೆ ಇದೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಅದು ಕುಜನ ನೀಚ ಸ್ಥಿತಿ, ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಕುಜನ ಆರಾಧನೆ, ವಿಶೇಷ ದೇವತಾ ಆರಾಧನೆಗಳು ಮಾಡ್ಕೊಳ್ಬೇಕಷ್ಟೇ. ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ, ಕುಜನ ಸ್ತೋತ್ರ ಪಠನ, ಸುಬ್ರಹ್ಮಣ್ಯ ಸ್ತೋತ್ರ ಪಠನ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರೋದು, ಇಂಥದ್ದು ಮಾಡಬೇಕೆ ವಿನಃ ಇನ್ನೇನೋ ಮಾಡೋಕ್ಕಾಗಲ್ಲ. ಆಯ್ತಲ್ವಾ? ಇಲ್ಲ, ನಾವು ವಿಶೇಷವಾದಂತಹ ಹೋಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ. ನೆಕ್ಸ್ಟ್, ಹಣಕಾಸು, ದುಡ್ಡು ಕಾಸು ಎಲ್ಲ ಹೆಂಗಿರುತ್ತೆ ಗುರುಗಳೇ? ದುಡ್ಡು ಕಾಸು ವಿಚಾರದಲ್ಲಿ ನೀವು ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಶುಕ್ರ ಚೆನ್ನಾಗಿದೆ ತೃತೀಯದಲ್ಲಿ. ಆಮೇಲೆ ಬಹಳ ಪ್ರಮುಖವಾಗಿ ಧನಾಧಿಪತಿಯಾದಂತಹ ಗುರುಗ್ರಹ ಚೆನ್ನಾಗಿದ್ದಾನೆ. ಗುರುಗ್ರಹ ನಿಮಗೆ ಸಪ್ತಮದಿಂದ ಪೂರ್ಣ ಗುರುದೃಷ್ಟಿ, ಗುರುಬಲ ಇರೋದ್ರಿಂದ ಎಂಥ ದುಡ್ಡಿಲ್ಲ ಅಂದರೂ ನೀವು ಆ ಟೈಮ್ಗೆ ಅನ್ಕೊಂಡ ಟೈಮಿಗೆ ಕರೆಕ್ಟಾಗಿ ದುಡ್ಡು ಸಿಗುತ್ತೆ. ಹೆಂಗೋ ಸಿಗುತ್ತೆ. ನೀವು ಆಗೋದೇ ಇಲ್ಲ, ಸಿಗೋದೇ ಇಲ್ಲ ಅನ್ಕೊಂಡ್ರು ಕೂಡ ಸಿಗುತ್ತೆ. ಸೊ ನೀವು ಕೂಡ ಖುಷಿ ಆಗುತ್ತೀರಾ. ಆದರೆ ಲಾಸ್ಟ್ ಮೊಮೆಂಟಲ್ಲಿ ಸಿಗುತ್ತೆ. ನೀವು ಅನ್ಕೊಂಡ ತಕ್ಷಣ ಸಿಗಲ್ಲ. ನೀವು ದುಡ್ಡಿಲ್ಲ ಅನ್ಕೊಂತಾ ಕೂತ್ಕೊಂಡಿರ್ತೀರ, ಅನಿರೀಕ್ಷಿತವಾಗಿ ದುಡ್ಡು ಬಂದಿರುತ್ತೆ. ಒಂದು ಪ್ರಾಬ್ಲಮ್ ಅಂದರೆ, ನೀವು ಅನ್ಕೊಂಡಷ್ಟು ದುಡ್ಡು ಬರಲ್ಲ. ಅರ್ಧಾಷ್ಟಮ ಶನಿ ಇರೋದ್ರಿಂದ ನೀವು 100 ರೂಪಾಯಿ ಅನ್ಕೊಂಡ್ರೆ ಒಂದು 40, 50, 60 ರೂಪಾಯಿವರೆಗೂ ತೊಂದರೆ ಇಲ್ಲ. 100 ರೂಪಾಯಿ ಅನ್ಕೊಂಡ್ರೆ 60 ರೂಪಾಯಿವರೆಗೂ ತೊಂದರೆ ಇಲ್ಲ ಅನ್ನೋ ಥರ. ಸೊ ದುಡ್ಡು ಆ ಥರ. ಇನ್ನು ಈ ಸಾಲಗಳ ವಿಚಾರ ಅಂದರೆ ಯಾವ ರೀತಿಯಲ್ಲೂ ಅನುಕೂಲ ಆಗಲ್ಲ. ಸಾಲದ ವಿಚಾರ, ತಗೊಂಡು ಸಾಲ ತೀರ್ಸೋಕ್ಕಾಗಲ್ಲ, ಕೊಟ್ಟು ಸಾಲ ವಾಪಸ್ ಬರಲ್ಲ, ಕೊಡ್ಸಿದ ಸಾಲ ಅಂತೂ ಕುತ್ತಿಗೆ ಹಿಂಡ್ತಾ ಇರುತ್ತೆ. ಷಷ್ಟ್ಯಾಧಿಪತಿ ಕುಜ ನೀಚ, ಮತ್ತು ಕುಜಕ್ಕೆ ಬರ್ತದೆ, ಅದು ಕುಜಂಗೆ ರೌಂಡ್ ಹಾಕತ್ತದ ಪ್ರಾಬ್ಲಮ್. ಸೊ ಅದರಿಂದ ಸಾಲಗಳ ವಿಚಾರದಲ್ಲಿ ಡಿಸೆಂಬರಲ್ಲಿ ನಿಮ್ಗೆ ಅನುಕೂಲ ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಆಯ್ತಲ್ವಾ? ನೆಕ್ಸ್ಟು ವ್ಯಾಪಾರ ವ್ಯವಹಾರ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆಂಗಿದೆ? ಚೆನ್ನಾಗಿದೆ. ಯಾಕೆಂದರೆ ಲಾಭಾಧಿಪತಿಯಾದ ಬುಧಗ್ರಹ ನಿಮ್ಮ ರಾಶಿಯಲ್ಲಿರ್ತಾನೆ. ಆಮೇಲೆ ಶುಕ್ರನು ಚೆನ್ನಾಗಿರ್ತಾನೆ, ತೃತೀಯದಲ್ಲಿರ್ತಾನೆ. ಬಟ್ ಶುಕ್ರ ಬಿಡಿ, ನಿಮಗೆ ವ್ಯಯಾಧಿಪತಿ ಆಯಿತು. ಬಟ್ ಲಾಭಾಧಿಪತಿಯಾದಂಥ ಬುಧಗ್ರಹ, ಧನಾಧಿಪತಿಯಾದಂತಹ ಗುರುಗ್ರಹ, ಬುಧ ಬಲ ಚೆನ್ನಾಗಿದೆ. ಸೊ ಅದರಿಂದ ಬಿಸ್ನೆಸ್ ಮಾಡುವಂತಹ ವೃಶ್ಚಿಕ ರಾಶಿಯವರು, ಆಲ್ದೋ ಬಿಸ್ನೆಸ್ ಮಾಡೋದು ತುಂಬ ಕಮ್ಮಿ ವೃಶ್ಚಿಕ ರಾಶಿಯವರು. ಜಾಬ್ಗೆ ಹೋಗೋದು, ಅದು ಸರ್ಕಾರಿ ಉದ್ಯೋಗಕ್ಕೆ ಹೋಗೋದೇ ಜಾಸ್ತಿ. ಅದನ್ನು ಹೊರತುಪಡಿಸಿ ಅಕಸ್ಮಾತ್ ನೀವು ಬೇರೆ ಲಗ್ನ ಪ್ರಭಾವದಿಂದಾಗಿ ಬಿಸ್ನೆಸ್ಸಿಗೆ ಬಂದವರಾಗಿದ್ದರೂ ಸಹ ನಿಮಗೆ ಬಿಸ್ನೆಸ್ ಚೆನ್ನಾಗಿದೆ. ಈ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಬಿಸ್ನೆಸ್. ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸಾಲಗಳೆಲ್ಲ ಹುಟ್ಟಲ್ಲ ಅನ್ನುವಂಥದ್ದು.
ಇನ್ನು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮೊದಲೆರಡು ವಾರಗಳಲ್ಲಿ ಮಾರ್ಗಶೀರ್ಷ ಮಾಸ ತುಂಬ ಅನುಕೂಲ. ನೀವು ಡಿಸೆಂಬರ್ ಮೊದಲನೇ ವಾರದಲ್ಲೇ ನಾವು ಹೆಂಗಿದ್ರು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತೇವೆ. ಕಾರ್ತೀಕ ಅಮಾವಾಸ್ಯೆ ದಿವಸ ಡಿಸೆಂಬರ್ 1ನೇ ತಾರೀಕು ವಿಶೇಷವಾದ ಮಣಿಕರ್ಣಿಕಾ ಹೋಮವನ್ನು ಮಾಡ್ತಿದ್ದೆ. ಒಂದು ಸಂಕಲ್ಪ ಸೇವೆ ಕೊಟ್ಕೊಂಡು ಆ ಪ್ರಸಾದ ಧಾರಣೆ ಮಾಡ್ಕೊಳ್ಳಿ. ಹೆಂಗಾರ ಮಾಡಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ಬಿಡ್ಬೇಕಂದ್ರೆ ಫಿಕ್ಸ್ ಆಗ್ಬಿಡ್ಬೇಕು. ನೀವು ಆಮೇಲೆ ಧನುರ್ಮಾಸ ಹೆಣ್ಣು ನೋಡಬಾರ್ದು ಗಂಡು ನೋಡಬಾರ್ದು ಯಾವ ಶಾಸ್ತ್ರದಲ್ಲೂ ಇಲ್ಲ. ದಯವಿಟ್ಟು ನೋಡ್ಬೋದು, ಧನುರ್ಮಾಸದಲ್ಲೂ ನೋಡ್ಬೋದು. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಬಿಡ್ರಿ. ಡಿಸೆಂಬರ್ ತಿಂಗಳು ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತೀರಾ ಅನುಕೂಲ ಮಾಡುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಇಂಥ ಚಾನ್ಸ್ನ ವೇಸ್ಟ್ ಮಾಡ್ಕೊಂಬಿಡಿ. ದೇವತಾರಾಧನೆ ಮಾಡಿಕೊಂಡು ಅದನ್ನು ಪಡ್ಕೊಂಬಿಡಿ ಅದನ್ನು. ಇನ್ನು ದಾಂಪತ್ಯದ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗಬಹುದಾ ಅಂದರೆ ಇಲ್ಲ. ದಾಂಪತ್ಯದ ವಿಚಾರದ ಸಮಸ್ಯೆ ಆಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ನಿಮಗೆ ರಾಷ್ಟ್ರಾಧಿಪತಿ ನೀಚ ಸ್ಥಿತಿಯಲ್ಲಿರೋದ್ರಿಂದಾಗಿ ನಿಮಗೆ ಹುಷಾರಿಲ್ದಂಗಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಅಂದರೆ ಈಗ ನೀವು ವೃಶ್ಚಿಕ ರಾಶಿಯ ಹೆಂಡತಿ ಆದರೆ ನಿಮ್ಮ ಗಂಡ, ಅಥವಾ ನೀವು ವೃಶ್ಚಿಕ ರಾಶಿಯ ಗಂಡ ಆದರೆ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ನಿಮ್ಮ ಸೇವೆ ಮಾಡ್ತಾರೆ, ನಿಮ್ಮ ಜೊತೆಗಿರ್ತಾರೆ. ಅವರೆಲ್ಲ ಕೆಲಸಗಳನ್ನು ಬಿಟ್ಟು ನಿಮ್ಮ ಜೊತೆಗೆ ಇರ್ತಾರೆ. ಆ ಬಾಂಧವ್ಯ, ಗಂಡ ಹೆಂಡತಿ ಬಾಂಧವ್ಯ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಕಷ್ಟ ಕಾಲದಲ್ಲಿ ಗಂಡ ಹೆಂಡತಿ ಒಟ್ಟಿಗಿದ್ದಾಗ ಅಷ್ಟು ಬಾಂಧವ್ಯನೂ ಸ್ಟ್ರಾಂಗ್ ಆಗುತ್ತೆ. ಸೊ ಏನೂ ತೊಂದರೆ ಇಲ್ಲ. ಒಬ್ಬನೊಬ್ಬರನ್ನ ಅರ್ಥ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಇರ್ತೀರ. ಏನೂ ತೊಂದರೆ ಇಲ್ಲ, ಏನೂ ತೊಂದರೆ, ಚೆನ್ನಾಗಿರ್ತೀರ. ಆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಈ ಕೋರ್ಟು ಕಚೇರಿ ವಿಚಾರಗಳು ಸ್ವಲ್ಪ ನಿಮಗೆ ಪೂರ್ಣ ನಿಮ್ಮ ಪರವಾಗಿ ಇಲ್ಲ. ಒಂದು 60% ನಿಮ್ಮ ಪರವಾಗಿ ಬಂತು ಅಂದ ತಕ್ಷಣ ಏನೋ ಒಂದು ಕೊಕ್ಕೆ ಹಾಕಿಂದ ಹೇಳ್ಕೊಬೋದು. ಅಂದರೆ ಏನೆಲ್ಲ ಆಯಿತು ನಿಮ್ಮ ಕಡೆ ಆಯಿತು ಅನ್ಬೇಕಾದ್ರೆ ಏನೋ ಒಂದು ಕೊಕ್ಕೆ ಬರುತ್ತೆ ಅಂತ. ಸ್ವಲ್ಪ ಶತ್ರು ಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು, ಕೋರ್ಟು ಕಚೇರಿ ವಿಚಾರಗಳು, ಇದೆಲ್ಲ ನಿಮಗೆ ಸಮಸ್ಯೆ ಇದೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳು ಮಾಡೋಕ್ಕೆ ಹೋಗಬೇಡಿ, ತುಂಬ ಸಮಸ್ಯೆ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ನಂಬ್ಕೊಂಡು ಕೂತ್ಕೋಬೇಡಿ. ಪಿತ್ರಾರ್ಜಿತ ಆಸ್ತಿ ಅಂತೂ ಖಂಡಿತ ಟ್ರೈಯೇ ಮಾಡೋಕ್ಕೆ ಹೋಗ್ಬೇಡಿ. ಒಂದು 2-3 ತಿಂಗಳು ಪ್ರಯತ್ನವೂ ಮಾಡೋಕ್ಕೆ ಹೋಗಬೇಡಿ. ತಂದೆಯವರೊಂದಿಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ನೋಡಿ. ಅವ್ರೇನಾರ ಬೈದರೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಆಮೇಲೆ ಬಹಳ ಪ್ರಮುಖವಾಗಿ ಈ ರಿಯಲ್ ಎಸ್ಟೇಟ್ ಮಾಡೋದಿದ್ರೆ ದಯವಿಟ್ಟು ಬಿಟ್ಬಿಡಿ. ಭೂಮಿ ಖರೀದಿ ಮಾರಾಟ ಎಲ್ಲ ಆ ಸುದ್ದಿಗೂ ಹೋಗಬೇಡಿ. ಇನ್ನು ಈ ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಹೋಟೆಲ್ ಬಿಸ್ನೆಸ್ಸು ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ವಿದ್ಯುತ್ ಉಪಕರಣಗಳ ಸೇಲ್ಸು, ರಿಪೇರಿ ಇತ್ಯಾದಿಗಳೇನೋ ಇದ್ದರೆ ಈ ಯಾವ ಫೀಲ್ಡಲ್ಲಿ ನೀವು ಇದ್ದು ಕೂಡ ಸಮಸ್ಯೆನೇ. ಸೊ ಅದರಿಂದ ಒಂದು 2 ತಿಂಗಳೇ ಹೆಚ್ಚು ಕಡಿಮೆ, ಅಥವಾ ಡಿಸೆಂಬರ್ ತಿಂಗಳಂತೂ ದಯವಿಟ್ಟು ಬಹಳ ಕೇರ್ಫುಲ್ಲಾಗಿ ಎಲೆಮರೆ ಕಾಯ್ತಾರೆ ಈ ವೃತ್ತಿಯಲ್ಲಿರುವಂಥವ್ರು. ಇದನ್ನು ಹೊರತುಪಡಿಸಿ ನೀವೇನಾದರೂ ಫಿಲ್ಮ್ ಫೀಲ್ಡಲ್ಲಿದ್ದರೆ, ನೀವೇನಾದರೂ ಈ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಾಗಿದ್ದರೆ, ಫಿನಾನ್ಸ್ ರಿಲೇಟೆಡ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅಲಂಕಾರ, ಫ್ಯಾಷನ್ ಡಿಸೈನಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಕೃಷಿ ಚೆನ್ನಾಗಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್, ಈ ಇಡೀ ನಮ್ಮ ಡಿಸೆಂಬರ್ ತಿಂಗಳಕ್ಕೆ ವರ್ಷದ ಕೊನೆಯ ತಿಂಗಳು ಬಹಳ ಪ್ರಧಾನವಾಗಿ ಹೋಗಬೇಕಾಗತ್ತೆ. ಈ ತಿಂಗಳು ಮಾಡಿಕೊಳ್ಳುವ ಎಡವಟ್ಟುಗಳು ನಿಮಗೆ ಇಡೀ ಮುಂದಿನ ವರ್ಷ ಎಲ್ಲ ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಪರಿಹಾರಗಳು ಬಹಳ ಪ್ರಮುಖವಾಗಿರುತ್ತೆ. ಆದ್ದರಿಂದ ನಾವು ಡಿಸೆಂಬರ್ 1ನೇ ತಾರೀಕಿಗೆ ಕಾರ್ತೀಕ ಅಮಾವಾಸ್ಯೆ ದಿವಸ ನಿಮ್ಮ ವೃಶ್ಚಿಕ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ಶತ್ರು ನಿಗ್ರಹ ವಾರಾಹಿ ಹೋಮ. ನಿಮ್ಮ ಶತ್ರುಗಳೆಲ್ಲ ನಿಗ್ರಹ ಆಗ್ಬಿಡ್ಬೇಕು. ಯಾವ ಶತ್ರುವಾದರೆ ನಿಮಗೆ ತೊಂದರೆ ಕೊಡಿ, ಉದ್ಯೋಗದಲ್ಲಾಗಿರ್ಬೋದು, ಬಿಸ್ನೆಸ್ ಮಾಡೋಲ್ಲಾಗಿರ್ಬೋದು, ನೀವು ಕೆಲಸಕ್ಕೆ ಹೋಗೋಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲೇ ಆಗಿರಲಿ, ನಿಮ್ಮ ಶತ್ರುಗಳು ಅಂತಿರ್ತಕ್ಕಂಥವ್ರು ನಿಮ್ಮ ತೊಂದರೆ ಕೊಡಲಿಕ್ಕೆ ನಿಮಗೆ ಬರಬಾರ್ದು. ಅವ್ರು ನಿಮ್ಮ ಹತ್ರನೂ ಬರಬಾರ್ದು. ಅವರೆಲ್ಲ ನಿಮ್ಮ ನಿಗ್ರಹದಲ್ಲಿ ಬಂದ್ಬಿಡ್ಬೇಕು, ನಿಗ್ರಹ ಆಗ್ಬಿಡ್ಬೇಕು. ಅವರು ಶತ್ರು ನಿಗ್ರಹ ಆಗಬೇಕು. ಅದರಿಂದ ಶತ್ರು ನಿಗ್ರಹ ವಾರಾಹಿ ಹೋಮ ಅಂತ ಬಹಳ ಪವರ್ಫುಲ್ ಆದ ಹೋಮ. ಅದ್ರ ಜೊತೆಗೆ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್ ಅಂತ ಒಂದು ಮಂತ್ರ ಬರುತ್ತೆ. ಆ ಪವರ್ಫುಲ್ ಅಘೋರಾಸ್ತ್ರ ಮಂತ್ರದಿಂದ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಜ್ವಾಲಾಮುಖಿ ರತ್ನ ಅಘೋರಾಸ್ತ್ರ ಹೋಮ ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಭೂಮಿ ಒಳಗಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅವ ಲಾವ ರಸ ಬರುತ್ತಲ್ಲ, ಅದರಲ್ಲಿ ಸಿದ್ಧ ಮಾಡಿರ್ತಕ್ಕಂಥ ಷಟ್ಕೋಣ 6 ಕೋಣಗಳಲ್ಲಿ ಕಟ್ ಮಾಡಿರ್ತಕ್ಕಂಥ ಒಂದು ರತ್ನ ಇದು ಜ್ವಾಲಾಮುಖಿ ರತ್ನ ಅಂತ. ಇದನ್ನು ಹೇಳ್ತಿಲ್ಲ, ಊರ ಮೇಲಿರೋ ಚಪ್ಪಲಿ ಏನೋ ಮುಳ್ಳೆಲ್ಲ ತೆಗಿಯಕ್ಕೆ ನಮ್ಮ ಕಾಲಿ ಚಪ್ಪಲಿ ಹಾಕೋಬೇಕು ಅಂತ. ಸೊ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ದೃಷ್ಟಿ ಇರ್ಬೋದು, ಮಾಟಮಂತ್ರ ಇರ್ಬೋದು, ಏನೇ ಇರ್ಬೋದು, ನಿಮ್ಮನ್ನು ಟಚ್ ಮಾಡೋಕ್ಕಾಗಬಾರ್ದು ಯಾರೂ. ಆ ಲೆವೆಲ್ ನಮ್ಮಲ್ಲಿ ನಿಮ್ಮ ಪಾಸಿಟಿವ್ ಎನರ್ಜಿ ಇರಬೇಕು. ಜ್ವಾಲಾಮುಖಿ ರತ್ನ ಹಾಗೂ ಈ ಜ್ವಾಲಾಮುಖಿ ರತ್ನವನ್ನು ಶತ್ರು ನಿಗ್ರಹ ವಾರಾಹಿ ಹೋಮ ಹಾಗೂ ನಮ್ಮ ಅಘೋರಾಸ್ತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ
ಇಷ್ಟೇ ಅಲ್ಲ, ಒಂದು ಒಂದು ಮಣಿ ನಮ್ಮಲ್ಲಿದ್ದಾಗ, ಈ ಹತ್ರ ಮಣಿ ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗಬೇಕು, ಇನ್ನೊಬ್ಬರು ಯಾರ್ದೊಬ್ರದ್ದು ಕೈವಾಡ ಬಂದು ನಮಗೆ ಸಿಕ್ಕಿದ್ದು ಬಾಯಿಗೆ ಕೈ ಬಂದಿದ್ದು ಬಾಯಿಗೆ ಬರ್ದಂಗೆ ಏನೋ ಆಗಬಾರ್ದು ಅಂತಂದಾಗ ಮಣಿಕರ್ಣಿಕಾ ಹೋಮದಲ್ಲಿ ಈ ಜ್ವಾಲಾಮುಖಿ ಮಣಿಯನ್ನು ಇಟ್ಟು ಎನರ್ಜೈಸ್ ಮಾಡಿದ ತುಂಬ. ಕಾರ್ತೀಕ ಮಾಸ, ಕಾರ್ತೀಕ ಅಮಾವಾಸ್ಯೆ ಪರ್ವಕಾಲದಲ್ಲಿ ಮಣಿಕರ್ಣಿಕಾ ಮಂತ್ರ ಹೋಮದಲ್ಲಿ ಈ ಒಂದು ಜ್ವಾಲಾಮುಖಿ ರತ್ನವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ಭಾಳ ಪವರ್ಫುಲ್ ಆಗಿಬಿಡ್ತಿದೆ ಅವಾಗ. ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರುಶಾಂತ, ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೂ ಇದನ್ನು ಎನರ್ಜೈಸ್ ಮಾಡ್ಬೋದು. ಇದನ್ನು ನಿಮಗೆ ಕಳಿಸ್ಮೇಲೆ ಒಂದು ಕಪ್ಪು ದಾರದಲ್ಲಿ ಕುತ್ತಿಗೆಗೆ ಅಥವಾ ತೋಳಿನಲ್ಲಿ ಎಲ್ಲ ಕಟ್ಕೋಬಹುದು. ಇಲ್ಲಾಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೇಲಿ ಇಟ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿರತಕ್ಕಂಥ ಒಂದು ಮಣಿ ಇದು. ದಯವಿಟ್ಟು ನೀವೆಲ್ಲರೂ ಇಟ್ಕೊಬೋದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಗೆ ಈ ಜ್ವಾಲಾಮುಖಿ ರತ್ನ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಆಯಿತು. ಇದನ್ನು ಇನ್ನೊಂದು ಥರನೂ ಬಳಸ್ಬೋದು. ಈ ನಮ್ಮ ಮಾರ್ಗಶೀರ್ಷ ಮಾಸ ಬರುತ್ತೇನೋ, ಡಿಸೆಂಬರ್ ತಿಂಗಳಲ್ಲಿ ಮಾರ್ಗಶೀರ್ಷ ಮಾಸ ಬರುತ್ತೆ. ಆ ಮಾರ್ಗಶೀರ್ಷ ಮಾಸದಲ್ಲಿ ಒಂದು ವೀಳ್ಯದೆಲೆಯಲ್ಲಿ ಕುಂಕುಮದ ನೀರಿನಲ್ಲಿ ಒಂದು ಸ್ವಲ್ಪ ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಒಂದು ಮಣಿಕರ್ಣಿಕಾ ಮಂತ್ರವನ್ನು ವೀಳ್ಯದೆಲೆ ಮೇಲೆ ಬರೆದು ಒಂದು 3 ದಿವಸ ಅದಕ್ಕೆ ಪೂಜೆ ಮಾಡಿ, ಅಶ್ವತ್ಥ ಮರ ಅಲ್ಲಿ ತೊಗೊಂಡೋಗೋದನ್ನು ಬಿಟ್ಟು ಬರ್ತಕ್ಕಂಥದ್ದು ಇದೆಯಲ್ಲ, ನೀವು ಅಂದ್ಕೊಂಡಿದ್ದು ಕಾರ್ಯಸಿದ್ಧಿ ಆಗುತ್ತೆ ಅಂತ. ಇದನ್ನು ಪೆನ್ ಥರ ಯೂಸ್ ಮಾಡ್ಕೋಬೋದು. ಅದನ್ನು ತುಂಬ ಒಳ್ಳೆ ಪವರ್ಫುಲ್. ಮಾರ್ಗಶೀರ್ಷ ಮಾಸ ಅಂದರೆ ಡಿಸೆಂಬರ್ 1ನೇ ತಾರೀಕಿಂದ ಬರುವಂಥದ್ದೇ, ಮಾರ್ಗಶೀರ್ಷ ನಂತರ ಬರುವಂಥದ್ದು. ಸೊ ಆ ಮಾರ್ಗಶೀರ್ಷ ಮಾಸ 1 ತಿಂಗಳಿರ್ತದೆ. ಸೊ ಆ 1 ತಿಂಗಳಲ್ಲಿ ಇದರಲ್ಲಿ ಮಾಡಿದಾಗ ಕೂಡ ತುಂಬ ಅದು ಆ ಮಣಿಕರ್ಣಿಕಾ ಮಂತ್ರ ಈ ವಿಡಿಯೋ ಎಂಡಲ್ಲಿ ಇವಾಗ ಹೇಳ್ತೇನೆ ನಾನು. ಅದನ್ನು ದಯವಿಟ್ಟು ನೀವೇನು ಮಾಡಬೇಕು, ಡೈಲಿ ಒಂದು 15-20 ಸಲ ಕೇಳಿಸ್ಕೋಬೋದು. ಇಡೀ ಮಾರ್ಗಶೀರ್ಷ ಮಾಸ ತುಂಬ ಪವರ್ಫುಲ್ಲು. ಅದಲ್ಲದೆ ಇದನ್ನು ವೀಳ್ಯದೆಲೆ ಮೇಲೆ ಕುಂಕುಮದ ನೀರಲ್ಲಿ ಹಿಂಗೆ ಬರೆದು ಅದನ್ನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ 3 ದಿವಸ ನಂತರ ಅದನ್ನು ಒಂದು ಅಶ್ವತ್ಥ ವೃಕ್ಷದಲ್ಲಿ ಅದನ್ನು ಇಟ್ಟು ಬರ್ತಕ್ಕಂಥದ್ದು ತುಂಬ ಪವರ್ಫುಲ್. ನೋಡಿ, ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ.